ಮೋಡಗಳು ಕೆಲವೊಮ್ಮೆ ಬೆಟ್ಟಗಳಿಗೆ ಸದ್ದಿಲ್ಲದೆ ಬರುತ್ತವೆ, ನದಿಗಳ ಅಲೆಗಳೊಂದಿಗೆ ಹಾಡುಗಳನ್ನು ಹಾಡುತ್ತವೆ. ಆದರೆ ಮಾನ್ಸೂನ್ ಬಂದ ತಕ್ಷಣ ಪರ್ವತಗಳ ಸುಂದರವಾದ ಕಣಿವೆಗಳು ಸಹ ವಿನಾಶವಾದ ದೃಶ್ಯಗಳಾಗಿ ಬದಲಾಗುತ್ತವೆ. ಮಾನ್ಸೂನ್ ಉತ್ತರ ಭಾರತವನ್ನು ಅಪ್ಪಳಿಸಿದೆ. ಧಾರಾಕಾರ ಮಳೆಯಿಂದಾಗಿ ನದಿಗಳು, ತೊರೆಗಳು ಮತ್ತು ಜಲಪಾತಗಳು ತುಂಬಿ ಹರಿಯುತ್ತಿವೆ. ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದ ರಣಭೀಕರ ದೃಶ್ಯ ಕಂಡರೆ ಬೆಚ್ಚಿ ಬೀಳ್ತೀರಾ. ಮಳೆ, ಮೇಘ ಸ್ಫೋಟ, ಭೂಕುಸಿತ, ನೀರಿನ ರಭಸಕ್ಕೆ ಬಂಡೆ ಕಲ್ಲುಗಳೇ ಧರೆಗುರುಳಿದೆ. ಮರದ ದಿಮ್ಮಿಗಳು ಭೋರ್ಗರೆದು ಕೊಚ್ಚಿ ಹೋಗ್ತಿದೆ. ಭೀಕರ ಪ್ರವಾಹದಲ್ಲಿ ಕೊಚ್ಚಿ ಹೋದ ಜನ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ, ಕೊಚ್ಚಿ ಹೋದ ಜನ. ರಣಭೀಕರ ಮಳೆ, ಗುಡ್ಡ ಕುಸಿತ, ಹಲವೆಡೆ ಅವಾಂತರ. ಹಿಮಾಚಲ ಪ್ರದೇಶದಲ್ಲಿ ಕುಂಭದ್ರೋಣ ಮಳೆಯಾಗಿದೆ. ಹಲವು ಪ್ರದೇಶಗಳಲ್ಲಿ ಮೇಘ ಸ್ಫೋಟವಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕುಲು ಜಿಲ್ಲೆಯ ಸೈಂಜ್ ಕಣಿವೆ, ಜಿಬಿ, ತೀರ್ಥನ್ ಮತ್ತು ಮಣಿಕರನ್ ಜಂಬರ್ ಕಣಿವೆಗಳಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ಪಾರ್ವತಿ ನದಿ ಉಕ್ಕಿ ಹರಿದಿದ್ದು ರಣ ಪ್ರವಾಹಕ್ಕೆ ಕಾರಣವಾಗಿದೆ. ಕಾಂಗ್ರಾ ಜಿಲ್ಲೆಯ ಧರ್ಮಶಾಲಾದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಪ್ರವಾಹದಲ್ಲಿ 15ರಿಂದ 20 ಕಾರ್ಮಿಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ರಾಂಪುರ್, ಜಮಂತ್ಖಾನ, ನಿರ್ಬಂಧ್ ಮತ್ತು ಅನಿ ಪ್ರದೇಶಗಳಲ್ಲಿ ಮೇಘ ಸ್ಫೋಟದಿಂದ 15ರಿಂದ 25 ವಾಹನಗಳು ನೀರಲ್ಲಿ ತೇಲಿ ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟಕ್ಕೆ 2 ಬಲಿಯಾಗಿದ್ದಾರೆ. ಕುಲು ಜಿಲ್ಲೆಯ ಮೇಘ ಸ್ಫೋಟಕ್ಕೆ ಅಂಗಡಿ ಮುಂದೆ ಮಾರಾಟಕ್ಕಿಟ್ಟಿದ್ದ ಟನ್ ಗಟ್ಟಲೆ ಮರಗಳು ನದಿಗೆ ಕೊಚ್ಚಿ ಹೋಗಿದೆ. ಬಿಯಾಸ್ ನದಿ ಮತ್ತು ಹತ್ತಿರದ ಜಲಮೂಲಗಳಿಂದ ದೂರವಿರುವಂತೆ ಜಿಲ್ಲಾಡಳಿತವು ಜನರಿಗೆ ಸೂಚಿಸಿದ್ದಾರೆ. ಉತ್ತರಾಖಂಡ್ನಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ರುದ್ರಪ್ರಯಾಗ್ ಜಿಲ್ಲೆಯ ಘೋಲ್ತಿರ್ನಲ್ಲಿ ಉಕ್ಕಿ ಹರಿಯುತ್ತಿರುವ ಆಲಕನಂದ ನದಿಗೆ ಬಸ್ ಉರುಳಿ ಬಿದ್ದಿದೆ. ಬಸ್ನಿಂದ ಸುಮಾರು 5 ಜನ ಹೊರಗೆ ಬಿದ್ದಿದ್ದಾರೆ. ಇಡೀ ಬಸ್ ನದಿಯಲ್ಲಿ ಮುಳುಗಿದೆ. ಅಪಘಾತದ ನಂತರ ಸ್ಥಳದಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಸ್ಥಳಕ್ಕೆ ಆಗಮಿಸಿದ ಎನ್ಡಿಆರ್ಎಫ್ ಜನರನ್ನ ರಕ್ಷಿಸಿದೆ. ಹಲವರನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಕೇದಾರನಾಥ ರಸ್ತೆಯ ಮುಂಕಾಟಿಯ ಬಳಿ ಭೂಕುಸಿತ ಸಂಭವಿಸಿದೆ. ರಸ್ತೆಯು ಅವಶೇಷಗಳು ಮತ್ತು ಕಲ್ಲುಗಳಿಂದ ಮುಚ್ಚಿ ಹೋಗಿದೆ. ಸೋನ್ ಪ್ರಯಾಗ್ ಶಟಲ್ ಸೇತುವೆಯ ಬಳಿ ಸಂಚಾರ ಸ್ಥಗಿತಗೊಂಡಿದ್ದು ಕೇದಾರನಾಥ ಕಡೆಗೆ ಹೋಗುವ ಯಾತ್ರಾರ್ಥಿಗಳನ್ನು ಸೋನ್ ಪ್ರಯಾಗ್ನಲ್ಲಿ ಸುರಕ್ಷಿತವಾಗಿ ನಿಲ್ಲಿಸಲಾಗಿದೆ. ಕೇರಳ, ಮಹಾರಾಷ್ಟ್ರದಲ್ಲೂ ಮಳೆಯ ಅಬ್ಬರ ಮುಂದುವರೆದಿದೆ. ಕೇರಳದಲ್ಲಿರುವ ಶಿವನ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ದೇವಸ್ಥಾನ ಪೂರ್ತಿ ಮುಳುಗಿ ಹೋಗಿದೆ. ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶ ಮಳೆಗೆ ನಲುಗಿ ಹೋಗಿದೆ. ಅದೆಷ್ಟೋ ಜನ ನೀರು ಪಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.